ಐತಿ ಅದ ದಿನ ಅಕ್ಕಂದು ಗ್ರ್ಯಾಜುಯೇಷನ್ ಡೇ ಐತಿ ಅದ ದಿನಾನು ನಾನು ಟ್ರಾವೆಲ್ ಮಾಡತ್ತೀನಿ. ಸೊ ಎಲ್ಲ ಒಂದೇ ದಿನದೊಳಗೆ ಬಂದಾವ. ಆಮೇಲೆ ಅವತ್ತು ಅರ್ಧ ದಿನ ವರ್ಕು ಮಾಡ್ಬೇಕು. ನೀನ್ ಸಣ್ಣ ಮಗಳು 28 ವರ್ಷದಕ್ಕೆ ಆದ್ಲ. ಖುಷಿನಾ? Lieber Apurva, alles gut zum Geburtstag. ಹಾಯ್ ಇವತ್ತು ಇನ್ನೊಂದು ವ್ಲಾಗ್ ಏನು ಮಾಡತ್ತಿದ್ದೆ ಅಂದರೆ ಆ್ಯಕ್ಚುಲಿ ನಾನು ಎವ್ರಿ ಡೇ ಏನೇನು ವರ್ಕ್ ಐತೆ ಅದನ್ನು ಲಿಸ್ಟ್ ಮಾಡಿರ್ತೀನಿ, ಕೈಂಡ್ ಆಫ್ ಟು ಡೂ ಲಿಸ್ಟ್. ಸೊ ಇವತ್ತು ಶಾಪಿಂಗ್ ಹೋಗ್ಬೇಕು, ಪ್ಯಾಕಿಂಗ್ ಮಾಡ್ಬೇಕು, ಆಮೇಲೆ ಒಂದಿಷ್ಟು ಹಿಂದಿನ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು. ಶಾಪಿಂಗಿಗೆ ಹೋಗ್ಬೇಕಂದ್ರೆ ನಂದು ಫ್ರೈಡೇ ಬರ್ತಡೇ ಐತಿ, ಅದ ದಿನ ಅಕ್ಕಂದು ಗ್ರ್ಯಾಜುಯೇಷನ್ ಡೇ ಐತಿ, ಅದ ದಿನಾನು ನಾನು ಟ್ರಾವೆಲ್ ಮಾಡತ್ತೀನಿ. ಸೊ ಎಲ್ಲ ಒಂದೇ ದಿನದೊಳಗೆ ಬಂದಾವ. ಆಮೇಲೆ ಅವತ್ತು ಅರ್ಧ ದಿನ ವರ್ಕು ಮಾಡ್ಬೇಕು. ಬಟ್ ದಟ್ ವಿಲ್ ಬಿ ಮೈ ಲಾಸ್ಟ್ ಡೇ ಆಫ್ ವರ್ಕಿಂಗ್ ಫಾರ್ ದಿಸ್ ಇಯರ್. ಅದಾದಮೇಲೆ ಒಂದು ಫುಲ್ ಮಂತ್ ವೆಕೇಷನ್ ಆಗೋದೇನಿ. ಆಮೇಲೆ ಅಕ್ಕಂದು ಗ್ರ್ಯಾಜುಯೇಷನ್ ಐತಿ, ಮಾಸ್ಟರ್ಸ್ ಮುಗಿಸಿದ್ಲಕ್ಕಿ. ಸೊ ಮಾಸ್ಟರ್ಸ್ ಡಿಗ್ರಿ ಸರ್ಟಿಫಿಕೇಟ್ ತೊಗೋತಾಳೆ. ಆಕಿಗೆ ಗೊತ್ತಿಲ್ಲ ನಾವು ಹೊಂಟೇನಿ ಅಂತ ಹೇಳಿ. ಇಟ್ ವಿಲ್ ಬಿ ಸರ್ಪ್ರೈಸ್. ನಾನು ಬರಲ್ಲ ಅಂತ ಹೇಳೀನಿ, ಯಾಕಂದ್ರೆ ಟ್ರಾವೆಲ್ ಮಾಡೋದು ವರ್ಕ್ ಐತಿ ಅಂತೆಲ್ಲ ಆಗೈತಿ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಕಿ ಕಡೆ ಹೊಂಟೇನಿ. ಸೊ ಆಕಿಗೆ ಏನಾದ್ರು ತೊಗೊಂಡು ಹೋಗೋದಂತಿತ್ತು. ಆಕೆ ಆಲ್ರೆಡಿ ಗ್ರ್ಯಾಜುಯೇಷನ್ ಡ್ರೆಸ್ ತೊಗೊಂಡಾಳ. ಅದಕ್ಕೆ ಸೂಟೇಬಲ್ ಜಾಕೆಟ್, ಮ್ಯಾಂಟಲ್ ಅಂತಾರೆ, ಲಾಂಗ್ ಜಾಕೆಟ್ ಸಿಗ್ತೈತಿ. ಸೊ ಅದನ್ನು ತೊಗೋಬೇಕಂತೈತಿ. ಆಮೇಲೆ ನನಗೂ ಒಂದಿಷ್ಟು ವಿಂಟರ್ ಟಾಪ್ಸ್ ತೊಗೊಳೋದೈತಿ, ಯಾಕಂದ್ರೆ ನಾನು ಹೋಗಾತಿರೋ ಪ್ಲೇಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಹಿಲಿ ಸ್ಟೇಷನ್, ಐ ಮೀನ್ ಮೌಂಟೇನ್ ಏರಿಯಾ. ಸೊ 28th November ಈಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಡೇ, ಯಾಕಂದ್ರೆ ನಾನು 28 ಇಯರ್ಸ್ ಆಗತ್ತೇನಿ, ದಟ್ ಟು ಆನ್ 28th. ಸೊ ಟರ್ನಿಂಗ್ 28 ಆನ್ 28th. ಸೊ ಏನೋ ಒಂಥರ ಎಕ್ಸೈಟ್ಮೆಂಟ್ ಐತಿ. ಸೊ ಪಟ್ಟಂತ ಒಂಚೂರು ಕಾಫಿ ಕೊಡ್ತಾ ಶಾಪಿಂಗ್ ಹೋಗೋಣ. ಸಿಕ್ಕಾಪಟ್ಟೆ ಗಿಫ್ಟ್ ತೊಗೊಂಬಂದೀನಿ, ಒಂದಿಷ್ಟು ನಾವು ಪ್ಯಾಕ್ ಮಾಡಬೇಕು, ಯಾರ್ಯಾರಿಗೆ ಕೊಡೋದು ಅಂತೇಳಿ ಅದನ್ನೆಲ್ಲ ತೋರಿಸ್ತೀನಿ ವೀಡಿಯೋ ಒಳಗೆ. ಇಂಡಿಯಾ ಹೊಂಟೇನಿ 2 years ಆದಮೇಲೆ ನನ್ನ ಫ್ರೆಂಡ್ಸಿಗೆ, ನಂದು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಮೀಟ್ ಆಗ್ತೀನಿ. ಸೊ ಅವ್ರಿಗೆ ಒಂದಿಷ್ಟು ಗಿಫ್ಟ್ ತೊಗೊಂಡೀನಿ. ಥಂಡಿ 2 ಡಿಗ್ರಿ ಐತಿ ಹೊರಗೆ. ಬಾಲ್ಕನಿಗೆ ಹಿಂಗೆ ಹಾಕ್ಯಾರ. ಆ್ಯಕ್ಚುಲಿ ಬಾಲ್ಕನಿಗೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಮಾಡ್ಯಾರ. ಯಾಕಂತಂದ್ರೆ ಕನ್ಸ್ಟ್ರಕ್ಷನ್ ನಡೆಯತ್ತೈತಿ. ಈ ಕಡೆ ಏನೋ ರಿನೋವೇಟ್ ಮಾಡತ್ತಾರೆ ಕಂಪ್ಲೀಟ್ ಬಿಲ್ಡಿಂಗ್, ಓಲ್ಡ್ ಬಿಲ್ಡಿಂಗ್ 1970s ಒಳಗಿಂದ. ಸೊ ಅದನ್ನು ರಿನೋವೇಟ್ ಮಾಡೋ ಸಂಬಂಧ ಪೂರ್ತಿ ಬ್ಲಾಕ್ ಮಾಡ್ಯಾರ. ಐ ಆಮ್ ನಾಟ್ ಸಪೋಸ್ ಟು ಎಂಟರ್ ದಿಸ್ ಏರಿಯಾ. ಸೊ ಮೋಸ್ಟ್ಲಿ ಇದನ್ನೆಲ್ಲ ತೆಗೆದು ಫುಲ್ ಇದನ್ನು ಏನಂತಾರೆ ಕಟ್ಟಿ ಟೈಪ್ ಮಾಡ್ತಾರೆ ಅನ್ನಿಸ್ತೈತಿ. ಆದರೂ ಒಂಥರ ಅನಿಸ್ತೈತಿ, ಸನ್ಲೈಟ್ ಬರಲ್ಲ, ಗಾಳಿ ಬರಲ್ಲ, ಏನಿಲ್ಲ. It looks like snow, but it's not snow. ಚಂದ ಐತಿ ಬಟ್ ಹೆವಿ. €3 ಶಾಪಿಂಗ್. ಎಲ್ಲ ಎಂಥ ಗಿಫ್ಟ್ಸ್ ಅದಾವೆ. ಸೊ ಬಬಲ್ ರ್ಯಾಪ್ ಮಾಡಬೇಕು. ದಿಸ್ ಇಸ್ ಕ್ಯೂಟ್ ಟು. ಇದು ಒಂದೈತಿ ಔಲ್. ಸೊ ನಿನ್ನೆ ತೊಗೊಂಡೆ ಈ ಶೂಸ್. ಸನಿ ಐತಿ, ಅಲ್ಲಲ್ಲೇ ಫ್ರೋಸ್ಟ್ ಆಗೈತಿ. ಎಷ್ಟು ಚಂದ ಬ್ರೈಟ್ ಅನ್ಸಾಕತ್ತೈತಿ. ಒಂದು ಏರಿಯಾಗೆ ಬಂದೆ, ಮನೆಗಳು ಎಷ್ಟು ಚಂದ ಅದಾವಿಲ್ಲಿ, ಸ್ಟ್ರೀಟ್ಸ್ ಚಲೋ ಅನ್ನಿಸ್ತು. ಆಫೀಸಿಂದ ಬರೋ ಅಷ್ಟೊತ್ತಿಗೆ ಎಷ್ಟು ಕತ್ಲಾಗಿರ್ತದೆ. ಅಯ್ಯಪ್ಪ, ಇಟ್ಸ್ ಜಸ್ಟ್ 5 PM ಅನ್ಸೋದೇ ಇಲ್ಲ.
ಬೆಳಗ್ಗೆ ಹೋಗತ್ತೆ, ಸಾಯಂಕಾಲ ಹೋಗತ್ತೆ. ಹಾಂ ಸರಿ. वो सिक्योरिटी को दे देना, मैं ले लेता हूँ. ನಂದ್ರೆ ವಾಯ್ಸ್ ಬರ್ತದೆ. ನಂದು ಫೋನ್ಗೆ ಬರ್ತಿದ್ದೀನ, ಫೋನ್ ರೆಕಾರ್ಡಿಂಗ್ ಇಟ್ಟೇನಿ. ನಂದ್ರಾಗ ರೆಕಾರ್ಡ್ ಅದಕ್ಕೆ ಆದ್ಲ ಖುಷಿನಾ? ಪಪ್ಪ ಎಲ್ಲ ಹೋದ್ರು? ರೆಡಿ ಆಗ್ರಿ, ಕೇಕ್ To me, happy birthday to me, to me. ಕಾಣಿಸ್ತೇನೆ ನೋಡಿ. ಹಾ, ಈಗ ನಂದು ಕೇಕ್ ಎಲ್ಲ ಕಾಣತೈತಿ, ಹೇಳು. 28 ಕೇಕ್ ತೋರಿಸ ಕಾಣಲ್ತ. ನಿಮ್ಮ ಏನದ ನಿನ್ನ ಹಟ್ಟದ 28 ವರ್ಷ. ಹಾ, ಸೊ ಮತ್ತೆ ಸೆಲೆಬ್ರೇಟ್ ಮಾಡ್ಬೇಕಲ್ಲ. ಪಪ್ಪ ನೀನು ಬಾರ, ಕಾಣವಲ್ಲಿ. ಅದ್ ಸ್ವಲ್ಪ ಹಿಂಗ್ ಸರ್ಸ್ಕೊಮ್ಮ ಕೇಕ್. ಅಲ್ಲ ಅಕ್ಕಿ ಅದನ್ನ ತಿಂತಾಳ, ನೀವು ತಿನ್ನಿಸ್ದಂಗ ಮಾಡ್ತೇವ, ನೀವ್ ಅದ ಕೇಕ್ ತಿನ್ರಿ. ಎಸ್. Der Ochse im Teich. Oh, she gave letter also. My German teacher. Lieber Apurva, alles gut zum Geburtstag.